ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬೆಳಗ್ಗೆ ಹೇಳ್ತಲೂ ಅಡುಗೆ ಮನೆಗೆ ಬಂದಿದ್ದೀನಿ. ಯಾಕಂದರೆ ಹೇಳುವಾಗಲೇ ಲೇಟ್ ಆಗಿತ್ತು, ನೈಟೆಲ್ಲ ನಿದ್ದೆ ಇರಲಿಲ್ಲ ಅಂತ. ಇವತ್ತೇನಪ್ಪ ಅಂದರೆ ಸಿಂಪಲಾಗಿ ಒಂದು ರೆಸಿಪಿ ವ್ಲಾಗ್ ಮಾಡ್ತಾಯಿದ್ದೀನಿ ಅಷ್ಟೇ. ತುಂಬ ದೊಡ್ಡದಾಗಿ ಏನು ಮಾಡ್ತಾಯಿಲ್ಲ. ಹಾಗೆ ಸುಮ್ಮನೆ ಒಂದು ರೆಸಿಪಿ ತೋರಿಸ್ತೀನಿ ಅಷ್ಟೇ. ಯಾಕಂದರೆ ಅಮ್ಮಗೆ ಹುಷಾರಿಲ್ಲ, ಅದಕ್ಕೋಸ್ಕರ ಅವಳು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ಇವತ್ತು ಫುಲ್ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಪಲ್ಯ ಮತ್ತು ಕಡುಬು ಮಾಡೋಣ ಅಂತ ಹೇಳಿ ಕಡಲೆಕಾಳನ್ನ ರಾತ್ರಿ ನೆನೆಸಿಟ್ಟಿದ್ದೆ. ಅದನ್ನು ಕುಕ್ಕರ್ ಹಾಕಿಬಿಟ್ಟು ಈರುಳ್ಳಿ ಮೆಣಸಿನ್ಕಾಯಿ ಹೆಚ್ಚಿಟ್ಟಿದ್ದೆ ಅಲ್ವಾ, ಅದನ್ನು ಕೂಡ ಹಾಕಿ ಒಂದು 3-4 ವಿಷಲ್ ಉಪ್ಪು ಹಾಕಿ ಬೇಯಿಸ್ಕೊತೀನಿ ಅಷ್ಟೇ. ಈ ಥರ ಬೆಂದಾದ ನಂತರ ನೀಟಾಗಿ ಬೆಂದ್ಕೋಬೇಕು. ತುಂಬ ಕಾಳಿದೆ ಚೆನ್ನಾಗಲ್ಲ, ಮಿಕ್ಸಿ ರುಬ್ಬುವಾಗ ಹಾಗೆ ಕಾಳು ಉಳ್ಕೊಂಡಿರುತ್ತೆ, ಚೆನ್ನಾಗಲ್ಲ, ಟೇಸ್ಟ್ ಚೆನ್ನಾಗಲ್ಲ. ಅದಕ್ಕೆ ಆದಷ್ಟು ನೀಟಾಗಿ ನೈಸಾಗಿ ರುಬ್ಕೊಳ್ಳೋಣ. ಇದು ಒಂಥರ ಇದು ಕೇರಳ ಸೈಡ್ ಮಾಡೋಂಥ ರೆಸಿಪಿ ಆಯಿತಾ, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಎಲ್ಲದಕ್ಕೂ ಸೂಟ್ ಆಗುತ್ತೆ. ಅದರಲ್ಲೂ ಈ ಪುಟ್ಟು ಮತ್ತು ಕಡುಬಿಗಂತೂ ಸಿಕ್ಕಾಪಟ್ಟೆ ಸೂಟ್ ಆಗುತ್ತೆ, ಒಳ್ಳೆ ಕಾಂಬಿನೇಷನ್. ಹಾಗೆ ರೈಸ್ಗೂ ಕೂಡ ನಾನು ಈ ಥರ ಮಿಕ್ಸಿಗೆ ಹಾಕಿ ನೀಟಾಗಿ ರೈಸ ರುಬ್ಕೊಂಬತ್ತಿದ್ದೀನಿ. ಅದೇನು ತರಿ ಕಾಣಿಸ್ತಾ ಇದೆ ಅಲ್ವಾ, ಅದು ಸಿಪ್ಪೆ ಅಷ್ಟೇ. ಮತ್ತೊಂದು ಕುಟಾಣಿ ಬರುತ್ತಲ್ಲ, ಆ ಕುಟಾಣಿಗೆ ಒಂದು ಶುಂಠಿ, ಒಂದು 4-5 ಬೆಳ್ಳುಳ್ಳಿ, ಶುಂಠಿ ಸ್ವಲ್ಪ ಜಾಸ್ತಿ ಇರಲಿ, ಬೆಳ್ಳುಳ್ಳಿ ಕಮ್ಮಿ ಇರಲಿ, ಅದನ್ನ ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಂಡು ನೀಟಾಗಿ ಜಜ್ಕೊಂಡಿದ್ದೀನಿ. ಹಾಗೆ ಮತ್ತೊಂದು ಬಾಣಲಿಗೆ ಸ್ವಲ್ಪ ಕಾಯಿ ಹಾಕ್ಕೊಂಡು ಅದನ್ನ ಹುರ್ಕೋತೀನಿ. ನೀವೇನಾದ್ರು ಕೊಬ್ಬರಿ ಯೂಸ್ ಮಾಡ್ತಾಯಿದ್ರೆ ಕೊಬ್ಬರಿನ ಯೂಸ್ ಮಾಡಿ, ಹಸಿಕಾಯಿ ಯೂಸ್ ಮಾಡ್ತಾರೆ ಈ ಕಡೆ ಹುರ್ಕೊಳ್ಳಿ. ಮತ್ತು ಈ ಥರ ಹುರ್ಕೊಂಡ್ಮೇಲೆ ಖಾರ ಪುಡಿ, ಅರಿಶಿನ ಪುಡಿ ಮತ್ತು ಧನಿಯಾ ಪುಡಿ, ಆಮೇಲೆ ಗರಂ ಮಸಾಲ ಎಲ್ಲದೂ ಒಂದೊಂದು ಸ್ಪೂನ್ ಹಾಕಿದ್ದೀನಿ. ಅರಿಶಿನ ಪುಡಿ ಮಾತ್ರ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ಜಾಸ್ತಿ ಹುರ್ಕೊಳ್ಳೋದು ಬೇಡ, ಫ್ಲೇಮ್ ಆಫ್ ಮಾಡಿ ಹುರ್ಕೊಂಡ್ರೆ ಸ್ವಲ್ಪ ಬಿಸಿ ಆದರೆ ಸಾಕಾಯ್ತಾ. ಮೊದಲೇ ಇದು ಕಾಯಿ ಹುರ್ಕೊಂಡಿರ್ತೀವಲ್ಲ, ಅದಕ್ಕೋಸ್ಕರ. ಮತ್ತು ಬಸಳೆ ಹೊತ್ತೋದೇ ಕಹಿ ಬರುತ್ತೆ, ಅದಕ್ಕೆ ಈ ಥರ ಪಲ್ಯ ಮಾಡೋ ಇದಕ್ಕೆ ಶಿಫ್ಟ್ ಮಾಡಿಕೊಂಡ್ರೆ ನೀವು ಅದೇ ಪಾತ್ರೆ ಪಲ್ಯ ಮಾಡ್ತಾಯಿದ್ರೆ ಅದರಲ್ಲೇ ಇರಲಿ. ನಾನು ಇದರ ಮಾಡೋದಕ್ಕೋಸ್ಕರ ಈ ಪಾತ್ರೆ ಸರ್ವ್ ಮಾಡಿಕೊಂಡೆ. ಮತ್ತೊಂದು 5 ನಿಮಿಷ ಈ ಥರ ಸಣ್ಣದಾಗಿ ಕುದಿ ಬಸ್ಕೊತೀನಿ, ಯಾಕಂದರೆ ಸ್ವಲ್ಪ ಟೈಮ್ ಆಗಿತ್ತು, ತಣ್ಣಗಾಗಿರುತ್ತೆ ಅದಕ್ಕೋಸ್ಕರ. ಮತ್ತು ಕಾಳು ಕುದಿವಾಗ ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ವಲ್ಲ, ಶುಂಠಿ ಬೆಳ್ಳುಳ್ಳಿ ಜೀರಿಗೆನ ಅದನ್ನೂ ಹಾಕ್ಕೊಂಡು, ಹಾಗೆ ರುಬ್ಬಿಟ್ಕೊಂಡು ಮಸಾಲೆ ಕೂಡ ಹಾಕ್ಕೋತೀನಿ. ಅದನ್ನು ನೀಟಾಗಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಟೈಮಲ್ಲಿ ನಾನು ಕಾಯಿ ಮತ್ತು ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ ಹಾಕಿ ಹುರಿದಿಟ್ಕೊಂಡಿದ್ವಲ್ಲ, ಅದನ್ನ ಹಾಕ್ಕೊಂಡು ನೀಟಾಗಿ ರುಬ್ಕೊಬರ್ತೀನಿ. ಅಂದರೆ ಪೇಸ್ಟ್ ಗಂಧದ ಥರ ಆಗಬೇಕು, ಆ ರೀತಿ ಪೇಸ್ಟ್ ಮಾಡ್ಕೊಬಂದಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು, ಅಂದರೆ ಅದನ್ನು ತೋರಿಸೋದಕ್ಕೆ ಮರ್ತೋಯ್ತು, ಯಾಕಂದರೆ ಟೈಮ್ ಆಗಿರೋದ್ರಿಂದ ಅಮ್ಮಗೆ ಹುಷಾರಿಲ್ವಲ್ಲ, ಅವಳು ಅಳ್ತಾ ಇಲ್ಲ, ಅದಕ್ಕೋಸ್ಕರ ಬೇಗ ಅಡುಗೆ ಮಾಡ್ಕೋಬೇಕಿತ್ತು. ಮತ್ತು ಅಲ್ಲಿ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೂ ಟೈಮ್ ಆಗುತ್ತೆ ಅಂತ ಹೇಳಿ ಈ ಥರ ನೀಟಾಗಿ ಪೇಸ್ಟ್ ಮಾಡಿಕೊಂಡು ರುಬ್ಕೊಬಂದಿದ್ದೀನಿ. ನಂಗೆ ತೋರಿಸ್ಲಿಕ್ಕೆ ಕೂಡ ಮರ್ತೋಯ್ತು. ಜಾಸ್ತಿ ಏನಿಲ್ಲ, ಸ್ವಲ್ಪ ಐಟಮ್ಸಲ್ಲೇ ಮಾಡೋಂಥ ಪಲ್ಯ ಇದು, ಆರಾಮಾಗಿ ಮಾಡ್ಬೋದು. ಹಾಗೆ ತುಂಬ ಟೈಮ್ ಕೂಡ ಹಿಡಿಯೋದಿಲ್ಲ. ನಾನು ಕಾಯಿ ಚಟ್ನಿ ಮಾಡಿದ್ದೆ ಆಯಿತಾ, ಬಟ್ ಇದು ಪಲ್ಯಗೆ ಸೂಪರ್ ಟೇಸ್ಟ್ ಆಗಿರೋದ್ರಿಂದ ಕಾಯಿ ಚಟ್ನಿ ಹಾಗೆ ಉಳ್ಕೊಬಿಡ್ತು. ಅದಕ್ಕೋಸ್ಕರ ನೀವು ಈ ಥರ ಈ ಥರ ಮಾಡಿದ್ರೆ ನಿಮ್ಮಲ್ಲೇ ಕೂಡ ಬೇಗ ಖಾಲಿ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ ಎಂಡಲ್ಲಿ. ಬಟ್ ಎಂಡಿನ ತನಕ ನೋಡಿ ಕಡುಬು ಕೂಡ ಮಾಡೋದು ಕೂಡ ತೋರಿಸಿದ್ದೀನಿ. ಹಾಗೆ ಇಲ್ಲಿ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಮೊದಲೇ ಕಾಳಿಗೆ ಉಪ್ಪು ಹಾಕಿ ಬೇಯಿಸ್ಕೊಂಡಿರೋದ್ರಿಂದ ಪಲ್ಯದ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಕುದಿಲಿಕ್ಕೆ ಬಿಡೋಣ. ಆಲ್ಮೋಸ್ಟ್ ಮಸಾಲೆನೆಲ್ಲ ಹುರಿದಿರೋದ್ರಿಂದ ತುಂಬ ಏನು ಹುರಿಯೋದು ಬೇಡ, ಒಂದು 5 ನಿಮಿಷ ಜೋರಾಗಿ ಕುದ್ರೆ ಸಾಕು. ನೋಡಿ, ಈ ರೀತಿ ಜೋರಾಗಿ ಕುದೀತಾ ಇದೆ. ಹೇಳಕ್ಕೆ ಮರ್ತೋಯ್ತು ನನಗೆ ಮೊದಲೇ, ನೀವು ಪಲ್ಯ ಮಾಡುವಾಗ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ಯಾಕಂದರೆ ಈಗ ನೋಡಿ ಎಷ್ಟು ನೀರಾಗಿ ಕಾಣಿಸ್ತಾ ಇದೆ, ಅದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಅಂದರೆ ಕಾಳು ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಗಟ್ಟಿ ಆಗುತ್ತೆ. ಅದಕ್ಕೋಸ್ಕರ ನಾನು ಟೇಸ್ಟ್ ನೋಡಿಕೊಂಡೆ, ಉಪ್ಪು ಹುಳಿ ಖಾರ ಎಲ್ಲ ಸರಿ ಇದೆಯಾ ಅಂತ. ಹುಳಿ ಏನಿರಲ್ಲ, ಯಾಕಂದರೆ ಏನು ಅಂಥ ಹುಳಿ ಐಟಮ್ ಏನು ಹುಣಸೆ ಹುಳಿ ಆಗಲಿ, ಟೊಮೊಟೊ ಹಣ್ಣಾಗಲಿ ಏನೂ ಹಾಕಿರವಲ್ಲ, ಅದಕ್ಕೋಸ್ಕರ ಉಪ್ಪು ಖಾರ ನೋಡ್ಕೋಬೋದು ಅಷ್ಟೇ. ಹಾಗೆ ಪಲ್ಯ ಎಲ್ಲ ಸರಿ ಇತ್ತು, ಅದಕ್ಕೋಸ್ಕರ ಹಾಗೆ ಎತ್ತಿಟ್ಟು ಒಂದು ಬಾಣಲಿಗೆ ಒಗ್ಗರಣೆ ಕೊಡೋಣ ಅಂತ ಹೇಳಿ ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಒಂದು ಒಣಮೆಣಸು, ಹಾಗೆ ಸ್ವಲ್ಪ ಇಂಗು ಇಷ್ಟನ್ನು ಹಾಕ್ಕೊಂಡು ಅದು ಮಸಾಲೆ ಅಂದರೆ ಅದು
ಒಗ್ಗರಣೆದು ಸ್ಮೆಲ್ ಇರುತ್ತೆ ಅಲ್ವಾ, ಅದು ಹೋಗಬಾರ್ದು. ಅದಕ್ಕೋಸ್ಕರ ನಾನು ತೋರಿಸ್ತಿಲ್ಲ, ಕ್ಯಾಮ್ರಾ ಸೆಟ್ ಮಾಡೋಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ. ಅದು ಪಲ್ಯ ರೆಡಿ ಆಯಿತು. ಈ ಕಡೆ ಕಡುಬಿಗೋಸ್ಕರ ರೆಡಿ ಮಾಡ್ತಾಯಿದ್ದೀನಿ. ಒಂದು ಒಂದು ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದ್ರಲ್ಲಿ ಸ್ವಲ್ಪ ಹಾಕ್ಕೊಂಡು ಒಂದು ಮಿಕ್ಸಿ ಜಾರ ರುಬ್ಕೊಬಂದಿದ್ದೀನಿ ಅಷ್ಟೇ. ನೋಡಿ, ಈ ರೀತಿ ತರಿಯಾಗಿ ರುಬ್ಕೊಬಂದರೆ ಸಾಕು. ತುಂಬ ಗಟ್ಟಿ ಬೇಡ, ಒಂದು ಸ್ವಲ್ಪ ತರಿಯಾಗಿರಲಿ. ಹಾಗೆ ಒಂದು ರುಬ್ಕೊಬಂದ ತಕ್ಷಣ ಒಂದು ಬಾಣಲಿಗೆ 1 ಲೋಟ ನೀರು ತೊಗೊಂಡ್ರೆ 2 ಲೋಟ, 1 ಲೋಟ ಅಕ್ಕಿ ಅದು ರವೆ ತೊಗೊಂಡ್ರೆ ಇನ್ನೊಂದು 2 ಲೋಟದಷ್ಟು ನೀರು ತೊಗೋಬೇಕು. ಹಾಗೆ ನಂದಷ್ಟು ಲೆಫ್ಟ್ ಓವರ್ ರೈಸ್ ಇತ್ತು, ಅಂದರೆ ನಿನ್ನೆ ರಾತ್ರಿ ರೈಸ್ ಇತ್ತು ಅಂತ ಹೇಳಿ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಅದನ್ನೂ ಹಾಕ್ಕೊಂಡು ಯೂಸ್ ಮಾಡ್ತೀನಿ. ನಂಗೆ ಈ ಥರ ರೈಸ್ ತಿನ್ಲಿಕ್ಕೆ ಚೆನ್ನಾಗಿ ಅನಿಸುತ್ತೆ. ನೀವು ಬೇಡ ಅಂದರೆ ನೀವು ಹಾಗೆ ಬರೀ ರವೆನೇ ಮಾಡ್ಕೋಬೋದು, ಆಯಿತಾ. ಸ್ವಲ್ಪ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಈ ಥರ ರವೆನ ಹಾಕ್ಕೋತೀನಿ. ಅಂದರೆ ಹಾಕ್ಕೊಳ್ತಾನೆ ತಿರುಗಿಸ್ಕೊಳ್ಳಿ, ಮತ್ತೆಲ್ಲ ಗಂಟು ಆಗಿಬಿಡುತ್ತೆ. ಅದಕ್ಕೋಸ್ಕರ ಅಂತ ಈ ಥರ ಹಾಕುವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ, ಅದು ನೀರು ಪೂರ ಎಳ್ಕೊಳ್ಳುತ್ತೆ. ಮತ್ತು ಗಟ್ಟಿ ಆಯಿತು ಅಂತ ನೀರು ಹಾಕ್ಲಿಕ್ಕೆ ಹೋಗ್ಬಿಡಿ, ಸಾಕಾಗಿರುತ್ತೆ. ತುಂಬ ಗಟ್ಟಿ ತರಿಯಾಗಿ ಅಂದರೆ ತುಂಬ ಗಟ್ಟಿಯಾಗಿ ತರಿಯಾಗಿ ರವೆ ಮಾಡಿಕೊಂಡಾಗ ನೀರು ಸಾಕಾಗಲ್ಲ. ಈ ಥರ ನೈಸಾಗಿ ಸ್ವಲ್ಪ ಆ ಕಡೆ ಹಿಟ್ಟಿನ ಥರನೂ ಇರಬಾರ್ದು, ಈ ಕಡೆ ಚಿರೋಟಿ ರವೆ ಬರುತ್ತಲ್ವ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತರಿ ಅನ್ನೋ ಥರ ಇರಬೇಕು ಅಷ್ಟೇ. ಹಾಗೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದು ನೀರು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸ್ವಲ್ಪ ಇದು ಬಿಡೋ ಥರ ಆಗುತ್ತೆ, ಅಂದರೆ ಸ್ವಲ್ಪ ಪಾತ್ರೆ ಬಿಡೋ ಥರ ಆಗುತ್ತೆ. ಅಲ್ಲಿವರೆಗೂ ಒಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈಗ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಹಾಗೆ ಹಾಗೆ ಸ್ವಲ್ಪ ಬೇಯಲಿಕ್ಕೆ ಬಿಡ್ತೀನಿ. ನಂತರ ಇಲ್ಲಿ ಓಪನ್ ಮಾಡಿದಾಗ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಹೊತ್ತಿಸ್ಕೋಬೇಡಿ, ಮತ್ತು ಹೊತ್ತಿದ್ರೆ ಮತ್ತು ಕಡುಬು ಎಲ್ಲ ಹೊತ್ತಿ ಸ್ಮೆಲ್ಲೇ ಬಂದುಬಿಡುತ್ತೆ. ಅದಕ್ಕೆ ನೋಡಿ, ಅವಾಗ ಬೇಯಿಸಿದ್ದಕ್ಕೂ ಈಗ ಮಾಡಿದ್ದಕ್ಕೂ ತುಂಬ ಚೇಂಜಸ್ ಇರುತ್ತೆ. ಒಂದು 5 ನಿಮಿಷ ಬಿಟ್ಟರೆ ಸಾಕು, ತುಂಬ ಹೊತ್ತೇನು ಬಿಡೋದು ಬೇಡ. ಈ ಥರ ಮತ್ತೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಉದುರೋದು ಮಾಡೋಣ, ಯಾಕಂದರೆ ಬೇಗ ಆರುತ್ತೆ. ನಾವು ಒಂದೇ ಕಡೆ ಗುಪ್ಪೆ ಮಾಡಿ ಇಟ್ಟಾಗ ಅದು ಬೇಗ ಆರೋದಿಲ್ಲ. ಈ ಥರ ಉದುರು ಮಾಡಿದಾಗ ಬೇಗ ಆರುತ್ತೆ ಅಂತ ಹೇಳಿ ಈ ಥರ ಮಾಡಿಕೊಂಡೆ ಅಷ್ಟೇ. ಆರಾದಮೇಲೆ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡಷ್ಟು ರುಚಿ ಇರುತ್ತೆ. ಅದಕ್ಕೋಸ್ಕರ ಇದು ಚೆನ್ನಾಗಿ ಬೆಂದಿರೋದ್ರಿಂದ ತುಂಬ ಏನು ತ್ರಾಸು ಕೊಡೋದಿಲ್ಲ, ಆರಾಮಾಗಿ ನಾವು ನಾದ್ಕೋಬೋದು. ನೋಡಿ, ಈ ಥರ ನೀಟಾಗಿ ನಾದ್ಕೊಂಡ್ಮೇಲೆ ಪಕ್ಕದಲ್ಲಿ ಒಂದು ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ನಾನು. ಕೈ ಹಸಿ ಮಾಡಿಕೊಂಡು ಈ ಥರ ನಾದ್ಕೊಂಡಾಗ ಒಂದು ವೇಳೆ ಎಲ್ಲಾದರೂ ಕಡುಬು ಬೇಯಿಸುವಾಗ ಡ್ರೈ ಆಗುತ್ತೆ ಅಲ್ವಾ, ಆ ಥರ ಆಗೋದಿಲ್ಲ. ಡ್ರೈ ಆಗಿಬಿಟ್ರೆ ಏನಾಗುತ್ತೆ ಅಂದರೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಈ ಥರ ನೀರು ಹಾಕಿ ಸ್ವಲ್ಪ ಕೈಗೆ ನೀರು ಹತ್ಕೊಂಡು ಈ ಥರ ರೌಂಡ್ ಶೇಪ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ. ಹಾಗೆ ಡ್ರೈ ಅನಿಸೋದಿಲ್ಲ, ಹಾಗೆ ತುಂಬ ಚೆನ್ನಾಗಿರುತ್ತೆ, ಸಾಫ್ಟ್ ಆಗುತ್ತೆ, ಬೇಗ ಬೆಂದ್ಕೊಳ್ಳುತ್ತೆ ಅಂತ ಹೇಳಿ ಈ ಥರ ಮಾಡ್ತೀವಿ. ಮತ್ತು ಏನಂದರೆ ಅದು ಈ ಥರ ಉಂಡೆ ಕಟ್ಟುವಾಗ ಒಡೆಯುತ್ತೆ ಅಲ್ವಾ, ಆ ಥರ ಒಡೆದಿರಬಾರ್ದು. ಒಂದು ವೇಳೆ ಒಡೆಯುತ್ತೆ ಅಂದರೆ ಸ್ವಲ್ಪ ಅಂದರೆ ಅದು ಮುಚ್ಕೊಳ್ಳೋಕೆ ಟ್ರೈ ಮಾಡಿ. ಈ ಥರ ಒಡೆದಾಗ ಏನಾಗುತ್ತೆ ಅಂದರೆ ತುಂಬ ಗಟ್ಟಿಯಾಗುತ್ತೆ. ಅದಕ್ಕೋಸ್ಕರ ಗಟ್ಟಿಯಾಗೋದಂದರೆ ಅದು ಒಡೆಯುತ್ತೆ ಬೇಯುವಾಗ, ಅದಕ್ಕೋಸ್ಕರ ಚೆನ್ನಾಗಾಗಲ್ಲ. ಈ ಥರ ನೀರು ಹಾಕಿ ಉಂಡೆ ಕಟ್ಕೊಂಡಾಗ ತುಂಬ ಚೆನ್ನಾಗಾಗುತ್ತೆ. ಹಾಗೆ ನಾನಿಲ್ಲಿ ಉಂಡೆ ಕಟ್ಟಿ ಒಂದು ಇದು ಪಾತ್ರೆ ಬೇಯಿಸ್ಕೊಂಡಿದ್ದೀನಿ. ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊತಾ ಇದ್ದೆ. ಹಾಗೆ ಒಂದು ಸ್ವಲ್ಪ ಇಲ್ಲಿ ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ಕೂಡ ಇತ್ತು, ಹಾಗೆ ಹಾಸ್ಪಿಟ್ಲಿಗೆ ಹೋಗಬೇಕಲ್ವ, ಹಾಗೆ ಬಿಟ್ಟರೆ ಮತ್ತೆ ಏನಾಗುತ್ತೆ ಅಂದರೆ ಅಲ್ಲಲ್ಲೇ ಉಳ್ಕೊಬಿಡುತ್ತೆ. ಯಾಕಂದರೆ ಅವಳಿಗೆ ಇಂಜೆಕ್ಷನ್ ಏನಾದ್ರು ಕೊಟ್ಬಿಟ್ರೆ ಅವಳಿಗೆ ಸಾಮಾನ್ಯ ನಂಗೆ ಕೈ ಬಿಡಲ್ಲ. ಅದಕ್ಕೋಸ್ಕರ ಅವ್ರ ಅಪ್ಪ ಇರೋದಕ್ಕೇನು ಅಡುಗೆ ಮಾಡಿಬಿಟ್ಟಿದ್ದಾಳೆ. ಅವ್ರ ಅಪ್ಪ ಇದ್ದಿದ್ರೆ ಇಲ್ಲ ಅಂದಿದ್ದರೆ ಬಿಡೋದೇ ಇಲ್ಲ. ಅದಕ್ಕೋಸ್ಕರ ಅವಳು ಒಂಥರ ಆಗಿಬಿಟ್ಟಿದ್ದಾಳೆ ಇವಾಗ. ನೋಡಿ, ಈ ಕಡೆ ಕಡುಬು ಕೂಡ ಆಯಿತು, ಆ ಕಡೆ ಪಲ್ಯ ಕೂಡ ಆಗಿತ್ತು. ಬಟ್ ಕಾಂಬಿನೇಷನ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಒಂದ್ಸಲ ಟ್ರೈ ಮಾಡಿಬಿಟ್ಟು ನಂಗೆ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಇದನ್ನ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊಳ್ಳಿ. ಸ್ಪೈಸಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊಳ್ಳಿ. ಕಡುಬು ಕೂಡ ಚೆನ್ನಾಗಿ ಅನಿಸುತ್ತೆ ಸ್ಪೈಸಿ ಆದಾಗ. ಪಾಪ ನನ್ನ ಮಗಳು ಹೆಂಗಾಗಿದ್ದಾಳೆ ಅಂತ ಹೇಳಿ ಅವ್ಳು ನೋಡೋಕ್ಕಾಗ್ತಾಯಿಲ್ಲ, 2 ಕಣ್ಣಲ್ಲಿ ಆ ಥರ ಆಗಿಬಿಟ್ಟಿದ್ದಾಳೆ. ಅಲ್ಲಿ ಅವ್ರ ಅಪ್ಪನ ಹತ್ರ ಇರಲಿಕ್ಕೆ ಕೇಳ್ತಿರ್ಲಿಲ್ಲ. ನಾನು ಇದು ಸ್ವಲ್ಪ ಅಡುಗೆ ಮನೆ ಕೂರಿಸ್ಕೊಳ್ಳೋದ್ರಿಂದ ಅವಳಿಗೆ ಟೈಮ್ ಪಾಸ್ ಆಗುತ್ತೆ ಇರಬೇಕು, ಅದಕ್ಕೆ ಬಂದಿಲ್ಲ. ಅಡುಗೆ ಮನೆ ಶೆಲ್ಫ್ ಮೇಲೆ ಕೂತ್ಕೊಂಡು ಆಟಾಡ್ತಾ ಇದ್ಲು. ನಾನು ಹಾಗೆ ಒಂದು ಸ್ವಲ್ಪ ಅವಳನ್ನು ಮಾತಾಡಿಸ್ತಾ ಇದ್ದೆ. ಕಣ್ಣೆಲ್ಲ ಒಂಥರ ಆಗಿಬಿಟ್ಟಿದೆ ಹುಡುಗಿದು, ಯಾಕಂತ ಗೊತ್ತಿಲ್ಲ, ಏನಾಗಿದೆ ಅಂತ ಹೋಗಿ ಡಾಕ್ಟ್ರ್ ಹತ್ರ ಕೇಳ್ಕೊಬರ್ಬೇಕಿತ್ತು. ಹಾಗೆ ಇಲ್ಲಿ ಅವಳು ಕೂರಿಸ್ಕೊಂಡು ಅವರಿಗೆಲ್ಲ ತಿಂಡಿ ಹಾಕ್ಕೊಟ್ಟೆ. ಇಲ್ಲಿ ನಾನು ತಿಂಡಿ ಮಾಡೋಣ ಅಂತ ಹೇಳಿ ಟಿಫನ್ ಹಾಕುತ್ತಾ ಇದ್ದೆ.
ಅವಳಲ್ಲೇ ಕೂತಿದ್ಲು ಪಾಪ. ಅವಳು ತಿಂಡಿ ಕೂಡ ತಿಂತಾ ಇಲ್ಲ, ಆ ರೀತಿಯಾಗಿ ಬಿಟ್ಟಿದ್ದಾಳೆ. ತಿಂಡಿ ತಿಂತಾ ಇಲ್ಲ, ಊಟ ಮಾಡ್ತಾ ಇಲ್ಲ. ಬಟ್ ಫೀಡ್ ಮಾಡಿಸೋದ್ರಿಂದ ಸ್ವಲ್ಪ ಬೆಟರ್ ಅನಿಸುತ್ತೆ. ಅಂದರೆ ನಾನು ಇಷ್ಟೊತ್ತಿಗೆ ಫೀಡಿಂಗ್ ಬಿಡಿಸ್ಬೇಕಂತ ಅಂದ್ಕೊಂಡಿದ್ದೆ. ಬಟ್ ಊರಿಗೆ ಹೋಗ್ಬೇಕಲ್ವ, ಅವಾಗ ಅಮ್ಮ ಇರ್ತಾರೆ, ಅಷ್ಟು ಅನ್ಸಲ್ಲ ಅಂತ ಹೇಳಿ ಅವಾಗ ಬಿಡಿಸೋಣ ಅಂತ ಹೇಳಿ ಸುಮ್ಮನೆ ಅದೇ. ಕಡುಬೊಟ್ಟಿಗೆ ಕಡಲೆಕಾಳು ಪಲ್ಯ ಅಂತ ಹೇಳಿ ಅವಳು ಸ್ವಲ್ಪ ತಿನ್ಸೆ ಟ್ರೈ ಮಾಡಿದೆ. ಅವಳು ನನಗೆ ಬೇಡ ಅಂತ ಓಡೋಗ್ಬಿಟ್ಲು. ನೋಡಿ ಈ ಥರ ಒಂದು ಹಿಡಿದು ಹಾಕ್ತೀನಿ, ಈ ಥರ ಒಡೆದು ಹಾಕ್ತೀನಿ, ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಆಯಿತಾ. ಮತ್ತು ಈ ಕಡೆ ಆಟಾಡ್ತಾ ಇದ್ರು, ತಿಂಡಿ ತಿಂತಾ ಇದೆಯಾ, ತಿಂಡಿ ತಿನ್ನು ಆಟಾಡ್ತೀನಿ ಅಂತ ಹೇಳೋರಾಗ ಆಟಾಡ್ತಾ ಇದ್ದೆ. ಇಡೀ ಎದ್ದ ಮೇಲಿಂದ ಇದೇ ಫಸ್ಟ್ ಅವ್ಳು ನಗಾಡಿದ್ದು. ಅವ್ಳನ್ನ ಯಾವತ್ತೂ ನಾವು ಆ ಥರ ಇದ್ದು ನೋಡಲೇ ಇಲ್ಲ. ಅಂದರೆ ಯಾವಾಗಲೂ ಏನೇ ಅದೇ ಸ್ವಲ್ಪ ಕಾಫಿ ಪೇಸ್ಟು ಹಾಕ್ಕೊತಾ ಇರ್ತಾಳೆ. ಬಟ್ ಇವಾಗ ಸ್ವಲ್ಪ ಡಲ್ ಆಗಿಬಿಟ್ಟಿದ್ಲು. ಹಾಗೆ ನಂಗೆ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಟೈಮ್ ಆಯಿತು ಅಂತ ಹೇಳಿ ಬೇಗ ಬೇಗ ಟಿಫನ್ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಹೋಗಬೇಕಿತ್ತು. ಅದಕ್ಕೋಸ್ಕರ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆಯಿತಾ.